ಪಿಂಚಣಿ ಪರಿಷ್ಕರಣೆ इंकलाब इंकलाब ಮಾರ್ಚ್ 25ನೇ ತಾರೀಕು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಬೇರೆ ಹಣಕಾಸು ಮಸೂದೆಗಳ ಜೊತೆಗೆ ಒಂದು ಕರಾಳವಾದ ಒಂದು ಮಸೂದೆಯನ್ನು ಕೂಡ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದ್ದಾರೆ. ಅದು ಏನಂದರೆ ಪೆನ್ಷನರ್ಸ್, ಈ ಸೇವಾ ನಿವೃತ್ತಿ ಹೊಂದಿದ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಪಿಂಚಣಿ ಪರಿಷ್ಕರಣೆಯ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಅಂತೇಳಿ ಅತ್ಯಂತ ಕರಾಳವಾದ ಶಾಸನವನ್ನು ಮಾರ್ಚ್ 25, 2025ರಂದು ಲೋಕಸಭೆಯಲ್ಲಿ ಅದನ್ನು ಯಾವುದೇ ಚರ್ಚೆಗೆ ತರಲಾರ್ದೇನೆ ಅದನ್ನು ಒಂದು ಕಾನೂನನ್ನು ಪಾಸ್ ಮಾಡಿಕೊಂಡಿದ್ದಾರೆ. ಅದನ್ನು ವಿರೋಧಿಸಿ ನಾವು ಏಪ್ರಿಲ್ 3ನೇ ತಾರೀಕು ತಕ್ಷಣವೇ ಏಪ್ರಿಲ್ 3ನೇ ತಾರೀಕು ಇದೇ ವರ್ಷ ಏಪ್ರಿಲ್ 3ನೇ ತಾರೀಕು ಕೂಡ ಒಂದು ಧರಣಿ ನಡೆಸುವುದರ ಮುಖಾಂತರ, ಘೋಷಣೆಗಳನ್ನು ಕೂಗೋದ್ರ ಮುಖಾಂತರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾಯಿತು. ಇದು 2ನೇ ಹಂತದ ಪ್ರತಿಭಟನೆ. ಇವತ್ತಿನ ಒಂದು ವಿಶೇಷ ಏನಂತಂದರೆ, ಇವತ್ತಿನ ಒಂದು ಈ ನಮ್ಮ ಮಾನವ ಸರಪಳಿಯನ್ನು ರಚನೆ ಮಾಡುವುದರ ಮೂಲಕ, ಘೋಷಣೆಗಳನ್ನು ಕೂಗೋದ್ರ ಮೂಲಕ ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವ ಕಾರ್ಯ ಇಡೀ ರಾಷ್ಟ್ರದಾದ್ಯಂತ ಈ ದಿನ ನಡೀತಾ ಇದೆ. ಬರೀ BSNL ಎಂಪ್ಲಾಯೀಸ್ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ತುಂಬ ಎಲ್ಲ ಇರುವ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಮತ್ತು ಅರೆ ಸರ್ಕಾರಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ನಲ್ಲಿ ಕೂಡ ಸೇವೆಯನ್ನು ಮಾಡಿ ನಿವೃತ್ತಿ ಹೊಂದಿದ ಭಾರತದಾದ್ಯಂತ ಎಲ್ಲ ಇಲಾಖೆಗಳು, ಇನ್ಕಮ್ ಟ್ಯಾಕ್ಸ್ ಬಂತು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬಂತು, ರೈಲ್ವೆ ಬಂತು, ಬೇಕಾದಷ್ಟು ಸೆಂಟ್ರಲ್ ಎಕ್ಸೈಸು, ಸಾಕಷ್ಟು ಎಲ್ಲ ಇಲಾಖೆಗಳ ನಿವೃತ್ತಿದಾರರ ಒಂದು ಹೋರಾಟವನ್ನು ಇವತ್ತು ಅತ್ಯಂತ ತೀವ್ರ ರೀತಿಯಲ್ಲಿ ಇಡೀ ದೇಶದಾದ್ಯಂತ ನಾವು ಹಮ್ಮಿಕೊಂಡಿದ್ದೀವಿ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಕೇಂದ್ರ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಒಟ್ಟಾರೆಯಾಗಿ ಕಾರ್ಮಿಕ ವಿರೋಧಿ ನೀತಿಗಳನ್ನೇ ಅವರು ಜಾರಿಗೆ ತರ್ತಾ ಇದ್ದಾರೆ. ಅವರಿಗೆ ಕಾರ್ಮಿಕರ ಬಗ್ಗೆ ಎಳ್ಳಷ್ಟು ಕನಿಕರ ಇಲ್ಲ. ಕಾರ್ಮಿಕರು ಸುಮಾರಾಗಿ 60 ವರ್ಷ ನಂತರ ನಿವೃತ್ತಿ ಆಗಿರ್ತಾರೆ. ಎಲ್ಲ ಹಿರಿಯ ನಾಗರಿಕರಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೂಡ ಒಂದೊಂದೇ ಕಡಿತ ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ ಈ ಕೋವಿಡ್ ಟೈಮ್ನಲ್ಲಿ ಈ ಸೀನಿಯರ್ ಸಿಟಿಜನ್ಸ್ಗೊಂದು ರೈಲ್ವೆ ಪ್ರವಾಸದಲ್ಲಿ ಏನಂದ್ರೆ ಇದು ಕಡಿತ ಮಾಡ್ತಾಯಿದ್ರು, 25% ಕಡಿತ ಮಾಡ್ತಾಯಿತ್ತು ಆವಾಗ ಟ್ರೈನ್ ಫೇರ್ನಲ್ಲಿ. ಅದು ನಂತರ ಅದನ್ನು ರಿಸ್ಟೋರ್ ಮಾಡಲೇ ಇಲ್ಲ. ಹಾಗಾಗಿ ಇದು ಒಂದು ಕೂಡ ಉದಾಹರಣೆ. ಬೇಕಾದಷ್ಟು ಸೀನಿಯರ್ ಸಿಟಿಜನ್ಸ್ಗೆ ಸಿಗಬೇಕಾದ ಸೌಲಭ್ಯಗಳನ್ನು, ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರರ ಬಗ್ಗೆ ಅವ್ರಿಗೆ ಎಳ್ಳಷ್ಟು ಕನಿಕರ ಇಲ್ಲದೇನೆ ಅತ್ಯಂತ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಸಾಕಷ್ಟು ಉಗ್ರ ರೀತಿಯಲ್ಲಿ ಹೋರಾಡ್ತೀವಿ. ಪ್ರತಿರೋಧ ವ್ಯಕ್ತಪಡಿಸುವುದರ ಮುಖಾಂತರ ಈ ರಾಷ್ಟ್ರದಾದ್ಯಂತ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ರೀತಿಯಾದ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಯನ್ನು ಅವರು ಕೂಲಂಕುಷವಾಗಿ ಚರ್ಚೆ ಮಾಡಿ ಇದನ್ನು ಮಸೂದೆಯನ್ನು ಹಿಂದಕ್ಕೆ ತಕ್ಕೊಳ್ಬೇಕಂತೇಳಿ ನಮ್ಮ ಬಲವಾದ ಒಂದು ಬೇಡಿಕೆ ಇದೆ.